ಗೆಲುವಿಗೆ ಶಾರ್ಟ್ಕಟ್ಗಳಿಲ್ಲ, ಶ್ರಮವೇ ದಾರಿ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಷ್ಮಿ ಅರುಣ್. ಮಾವಿನ ಹಣ್ಣು ಸೀಸನ್ ಬಂತು ಅಂತ ಹೇಳಿದ್ರೇ ಎಲ್ಲಿ ನೋಡಿದ್ರು ಮಾವಿನ ಹಣ್ಣೆ. ನಮ್ಮ ಮನೆ ಹತ್ರ ಮಾವಿನ ಹಣ್ಣು ತೋಪಿದೆ. ಎಷ್ಟು ಮಾವಿನ ಹಣ್ಣುಗಳಿದ್ದಾವೆ ಅಂತ ಹೇಳಿದ್ರೆ ನನ್ನನ್ನು ಬಿಟ್ಟರೆ ಎಲ್ಲ ಕಿತ್ಕೊಂಡು ಬಂದು ನನ್ನ ಮನೇಲಿ ಜೋಡಿಸ್ಕೊಳ್ಳೋಣ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎಮ್ಮೆಯಾಗಿ. ಮಾವಿನ ಹಣ್ಣು ತಿನ್ನೋದಕ್ಕಿಂತ ಅದನ್ನು ಜೋಡಿಸಿ ನೋಡೋದೇ ಒಂಥರ ಖುಷಿ. ನಿಮಗೂ ಯಾರಿಗಾದ್ರೂ ಈ ರೀತಿ ಹುಚ್ಚಿದೆಯಾ ಕಮೆಂಟ್ ಮಾಡಿ. ಇವತ್ತು ಬೆಳಗ್ಗೆನೆ ಚಿಂಟು ಬೌಬೌ ಮಾಡ್ತಿದ್ದ. ಯಾಕೆ ಅಂತ ಆಚೆ ಹೋಗಿ ನೋಡಿದ್ರೆ ನಿಲ್ಲಿಸ್ದೇನೆ ಬೊಗಳ್ತಾನೆ ಇದ್ದ. ಆ ಸಜ್ಜೆ ಕಡೆ ಮುಖ ಮಾಡಿ ಬೊಗಳ್ತಾ ಇರೋದ್ರಿಂದ ನಾವು ಮೇಲೆ ಹೋಗಿ ನೋಡಿದ್ವಿ. ಏನು ಅಂತ ನೋಡಿದ್ರೆ ಅದು ಪಾರಿವಾಳ ಬಂದು ಕೂತ್ಕೊಂಡಿತ್ತು. ಚಿಕ್ಕ ಪುಟಾಣಿ ಪಕ್ಷಿ ಅದು. ಎಲ್ಲೋ ಗಾಯ ಆಗಿ ಬಂದಿತ್ತು ಅನ್ಸುತ್ತೆ. ಕೆಳಗಡೆನೂ ಎತ್ತಕ್ಕಾಗಲಿಲ್ಲ ಅದನ್ನು. ತುಂಬಾ ಭಯ ಪಟ್ಕೊಂಡ್ಬಿಟ್ಟಿತ್ತದು. ನಮ್ಮ ಚಿಂಟು ಬೇರೆ ಬೊಗಳ್ತಾನೆ ಇದ್ನಲ್ವ, ಇನ್ನು ಕೈಗೆ ತೊಗೊಂಡ್ರೆ ಅವನು ಇಲ್ಲಿ ಭಯ ಹಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟಿದ್ವಿ. ನೀವು ಯಾವುದಾದ್ರೂ ಪೆಟ್ಸ್ನ ರೆಸ್ಕ್ಯೂ ಮಾಡಿ ಮನೆ ಕರ್ಕೊಬಂದರೆ ನಿಮ್ಮ ಪೇರೆಂಟ್ಸು ಬೈತಾರ ಇಲ್ಲ ಸಪೋರ್ಟ್ ಮಾಡ್ತಾರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್.